ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ತುಂಬಾ ದಿನದ ನಂತರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಿಯೋ ಫೋನ್ F220B ಒಳಗಡೆ ನೆಟ್ವರ್ಕ್ ಏನಾದರೂ ಅಪ್ ಆ್ಯಂಡ್ ಡೌನ್ ಆಗುವಂಥ ಪ್ರಾಬ್ಲಮ್ ಏನಾದರೂ ಇದ್ದರೆ ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿರೋಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡ್ಕೊಂತೇನೆ ರಿಪೇರಿ ಮಾಡೋಕ್ಕಿಂತ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ಮೊದಲು ವಿಡಿಯೋ ಒಂದ್ಸಲ ಕಂಪ್ಲೀಟ್ ಆಗಿ ನೋಡಿ, ಅದಾದಮೇಲೆ ಮತ್ತೊಂದ್ಸಲ ವಿಡಿಯೋ ನೋಡ್ಕೊಂತ ಟ್ರೈ ಮಾಡ್ಬೋದು. ಬರೀ ಯಾವ ರೀತಿ ಅದನ್ನು ಫಿಕ್ಸ್ ಮಾಡೋದು ನೆಟ್ವರ್ಕ್ ಅಪ್ ಆ್ಯಂಡ್ ಡೌನ್ ಇರುವಂಥ ಪ್ರಾಬ್ಲಮನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ, F220B ಮಾಡೆಲ್ ನಂಬರ. ಸೊ ಇದ್ರೊಳಗಡೆ ಫೋನ್ ನಾನು ಆನ್ ಮಾಡಿ ಪ್ರಾಬ್ಲಮ್ ಏನೈತೆ ಅಂತ ತೋರಿಸ್ತೀನಿ, ಅದನ್ನು ಫಿಕ್ಸ್ ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಸ್ನೇಹಿತರೆ ನೋಡ್ಬೋದು, ಫೋನ್ ನಮ್ಮದು ಆನ್ ಆಗೈತಿ. ನೆಟ್ವರ್ಕ್ ನೋಡ್ಬೋದು, ಮೇಲ್ಗಡೆ ಹೋಗೋದು ಕೆಳಗಡೆ ಬರೋದು, ಮೇಲ್ಗಡೆ ಹೋಗೋದು ಕೆಳಗಡೆ ಇರ್ಬೋದು. ಇದನ್ನು ನೆಟ್ವರ್ಕ್ ಅಪ್ ಆ್ಯಂಡ್ ಡೌನ್ ಪ್ರಾಬ್ಲಮ್ ಅಂತ ಕರೀತಾರೆ. ಸೊ ಇದು ಕೆಲವೊಂದು ಸಲ ಏನಾಗ್ಬಿಡ್ತದೆ, ಕೆಳಗಡೆ ಬಂದು ಸ್ಟಾಪ್ ಆಗಿಬಿಡ್ತದೆ, ನೆಟ್ವರ್ಕ್ ಸ್ಟೇಬಲ್ ಇರಲ್ಲ. ಇನ್ನು ಕೆಲವೊಂದು ಸಲ ಮೇಲ್ಗಡೆ ಹೋಗೋದು ಕೆಳಗಡೆ ಬರೋದು ಆಗುತ್ತೆ. ಸೊ ಇದನ್ನು ಇವಾಗ ಫಿಕ್ಸ್ ಮಾಡಿ ತೋರಿಸ್ತೀನಿ ಅಂತ. ಸೊ ಇದು ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಸೊ ಈ ಸೆಕ್ಷನ್ ಒಳಗಡೆ ಇದು ಪ್ರಾಬ್ಲಮ್ ಇರ್ತೈತಿ. ಸೊ ಇದು ನಮ್ಮ ನೆಟ್ವರ್ಕ್ ಸೆಕ್ಷನ್ಗೆ ಬೇಕಾಗಿರುವಂಥ ವೋಲ್ಟೇಜನ್ನು ಪ್ರೊವೈಡ್ ಮಾಡುವಂಥ ಒಂದು ಸೆಕ್ಷನ್ ಆಗಿರ್ತದೆ. ಇಲ್ಲಿ ನಮಗೆ 1.2 ಇಂದ 1.8 ತನಕ ವೋಲ್ಟೇಜಸ್ ಜನರೇಟ್ ಆಗುತ್ತೆ. ಎಲ್ಲಿ ಸಿಮ್ ಕಾರ್ಡ್ನ ಒಂದು ಕ್ಲಾಕ್ ಕನೆಕ್ಷನ್ಗೆ. ಸೊ ಇವಾಗ ವೋಲ್ಟೇಜ್ ಬರಾಗತ್ತೈತೋ ಇಲ್ಲೋ ಅಥವಾ ಏನಾದರೂ ಶಾರ್ಟಿಂಗ್ ಐತೇನೋ ಅಂತ ಚೆಕ್ ಮಾಡೋಮಂತ. ಸೊ ಸಿಂಪ್ಲಿ ನಾನು ಆ ಒಂದು ವೋಲ್ಟೇಜ್ ಸೆಕ್ಷನ್ದಾಗ ವೋಲ್ಟೇಜ್ ಚೆಕ್ ಮಾಡ್ತೀನಿ. ಸೊ ಮಲ್ಟಿಮೀಟರ್ನ ನಾನು ವೋಲ್ಟೇಜ್ ರೇಂಜಿಗೆ ಸೆಟ್ ಮಾಡಿ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿದ್ದೀನಿ. ಸಿಂಪಲ್ ಸ್ಟೆಪ್, ಏನು ಬೇರೆ ಥರ ಕಿತ್ತಾಡುವಂಥ ಅವಶ್ಯಕತೆನೇ ಇಲ್ಲ. ಡೈರೆಕ್ಟಾಗಿ ಇದೇ ಸೆಕ್ಷನಾಗ ಈ ಪ್ರಾಬ್ಲಮ್ ಇರ್ತೈತಿ. ಬಿಕಾಸ್ ನಾವು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಯಾವುದೇ ರೀತಿ ವೋಲ್ಟೇಜಸ್ ಇಲ್ಲ. ಓಕೆನಾ. ಸೊ ನಾವು ವೋಲ್ಟೇಜನ್ನು ಹುಡುಕಬೇಕು. 1.2 1.8 ವೋಲ್ಟೇಜ್ ಎಲ್ಲಿ ಬರ್ತಿದೆ ಅಂತ. ಸೊ ಕೆಳಗಡೆ ಕಾಯಿಲ್ ಮೇಲೆ ನೋಡ್ಬೋದು, ಇಲ್ಲಿ ವೋಲ್ಟೇಜ್ 1.8 ವೋಲ್ಟೇಜ್ ಬರುತ್ತೆ. ಬ್ಯಾಟ್ರಿ ಕನೆಕ್ಟರ್ದಾಗ ನೋಡ್ಬೋದು 2.9 ವೋಲ್ಟೇಜ್ ಐತಿ. ಇಲ್ಲಿ ಅದಕ್ಕಿಂತ ಕಡಿಮೆ ವೋಲ್ಟೇಜ್ ಬರ್ಬೇಕು ನಮ್ಗೆ. ಬೂಸ್ಟ್ ಕಾಯಿಲ್ ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು 0.5 ಬರತೈತಿ. ಇಲ್ಲಿ 1.2 ಇಂದ 1.8 ಬರಬೇಕು. ಸೊ ಅದೇ ಆ ಕಡೆ ನೋಡ್ಬೋದು, ಕಾಯಿಲ್ ಮತ್ತು IC ಪಕ್ಕದಲ್ಲಿರುವಂಥ ವೋಲ್ಟೇಜ್ 1.27 ಐತಿ. ಅಂದರೆ ಇಟ್ಸ್ ಓಕೆ. 1.2 ಇಂದ 1.8 ವೋಲ್ಟೇಜ್ ಬರ್ತೈತಿ. ಬಟ್ ICಯಿಂದ ಔಟ್ಪುಟ್ ಆಗಿ ಒಂದು ಕಾಯಿಲ್ ಇದೆ, ಕಾಯಿಲ್ ಮುಖಾಂತರ ಹೊರಗೆ ಹಾಸಿ ಈ ಒಂದು ಕೆಪಾಸಿಟ್ರಿಗೆ ಬರ್ತೈತಿ. ಸೊ ಕೆಪಾಸಿಟರ್ ಮೇಲೆ ನೋಡ್ಬೋದು 0. ಕಡಿಮೆ ವೋಲ್ಟೇಜ್ ಬರತೈತಿ. ಸೊ ಈಗ ಏನು ಮಾಡ್ಬೋದು, ಈ ಒಂದು ICನ ರಿಮೂವ್ ಮಾಡೋಣ. ಸೊ ಪಟಾಪಟ್ ಅದ್ರ ಮೇಲೆ ಪೇಸ್ಟ್ ಅಪ್ಲೈ ಮಾಡ್ತೀನಿ. ಕಟ್ರಿಂದ ಶೀಲ್ಡನ್ನು ಕಟ್ ಮಾಡಿದ್ದೀನಿ. IC ತೆಗೆದು ನಾನು ಏನು ಮಾಡ್ತೀನಿ, IC ಶಾರ್ಟ್ ಇರೋ ಕಾರಣ ಸೊ ಡೈರೆಕ್ಟಾಗಿ ಜಂಪರ್ ಮಾಡ್ತೀನಿ. ನೋಡ್ಬೋದು IC ಶಾರ್ಟ್ ಐತಿ, ರಿಮೂವ್ ಮಾಡಿದ್ದೀನಿ. ಇವಾಗ ನಾನು ಪಟಾಪಟ್ ಒಂದು ಜಂಪರ್ ಮಾಡ್ತೀನಿ. ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಸ್ನೇಹಿತರೆ, ಸೊ ಇಲ್ಲಿರುವಂಥ ಒಂದು ICಯನ್ನು ರಿಮೂವ್ ಮಾಡಿ ಅದರ ಪಕ್ಕದಲ್ಲಿರುವಂಥ ಒಂದು ಕೆಪಾಸಿಟರ್ ಮೇಲೆ 1.2 ವೋಲ್ಟೇಜ್ ಬರ್ತಾಯಿತ್ತು. ಅದನ್ನೇ ನಾನು ಈ ಕಡೆ ಕಾಯಿಲ್ಗೆ ತೊಗೊಂಬಂದು ಸಾಲ್ಡ್ರ್ ಮಾಡಿದ್ದೀನಿ. ಸೊ ಫೋನ್ ನಾವು ಆನ್ ಮಾಡಿ ನೋಡೋಣ ನಮ್ಮ ನೆಟ್ವರ್ಕ್ ಫಿಕ್ಸ್ ಆಗೋದಿಲ್ಲ ಅಂತ ತೋರಿಸ್ಕೊಡ್ತೀನಿ. ಸೊ ಈ ಟಾಪಿಕ್ ಬಗ್ಗೆ ಆಲ್ರೆಡಿ ಒಂದು ಕ್ಲಿಯರ್ ಆಗಿರುವಂಥ ವಿಡಿಯೋ ಮಾಡಿ ಹಾಕಿದ್ದಾಗಿದೆ. ಸೊ ಇನ್ನೂ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಸೊ ಇನ್ನೊಂದು ನಂತರ ಫೋನ್ ಬಂದಿತ್ತು. ಇವಾಗ ನಾನು ಮತ್ತೊಂದು ಸಲ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಕ್ಲಿಯರಾಗಿ ನೀಟಾಗಿರೋಂಥ ವಿಡಿಯೋ ಬೇಕಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಸೊ ಅಲ್ಲಿ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಸೊ ಅದನ್ನು ನೀವು ನೋಡ್ಬೋದು, ವಿಡಿಯೋ ಹೋಗಿ ನೋಡ್ಬೋದು ಸ್ನೇಹಿತರೆ. ಇವಾಗ ನೆಟ್ವರ್ಕ್ ನಮ್ಮದು ಬಂತು, ಅಪ್ ಆ್ಯಂಡ್ ಡೌನ್ ಪ್ರಾಬ್ಲಮ್ ಇಲ್ಲ, ಸ್ಟೇಬಲ್ ಆಗಿದೆ. ವೋಲ್ಟ್ ಕೂಡ ಬಂತು, ನೆಟ್ವರ್ಕ್ ಪ್ರಾಬ್ಲಮ್ ಫಿಕ್ಸ್ ಆಯಿತು. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಲಿಂಕ್ ಕೊಟ್ಟಿದ್ದೀನಿ. ಸೊ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು, ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ತೋರಿಸಿರುವಂಥ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮರೆಯದೆ ತಪ್ಪದೆ ಆ ಒಂದು ವಿಡಿಯೋನ ನೋಡಿ. ಸೊ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.